ಮನುಷ್ಯನಿಗೆ ಅನ್ನ ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ನೀರು ನೆರಳು ಕೂಡ ಮನುಷ್ಯನಿಗೆ ಅವಶ್ಯಕವಾದಂಥ ಒಂದು ಪ್ರಕೃತಿ ನಿಯಮಗಳು. ಅದೇ ರೀತಿಯಾಗಿ ಇವತ್ತು ಮಸ್ಕಿ ನಗರದಲ್ಲಿ ಈ ಒಂದು ಜನರಿಗೆ ಅಂದ್ರೆ ಪ್ರಯಾಣಿಕರಿಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ನೆರಳಿನ ಅವಶ್ಯಕತೆ ಇತ್ತು ಮತ್ತು ನೀರಿನ ಅವಶ್ಯಕತೆ ಇತ್ತು. ಅಂಥ ಒಂದು ಕೆಲಸವನ್ನು ಪುರಸಭೆಯವರು ಮಾಡಬೇಕಾಗಿತ್ತು. ಅವರು ಮಾಡದೇ ಇರುವ ಕಾರಣ ನಮ್ಮ VSSN ಅಧ್ಯಕ್ಷರಾಗಿರ್ತಕ್ಕಂಥ ನಾಗಭೂಷಣ ಅವರು ಮತ್ತು ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರೆಲ್ಲರೂ ಸೇರಿ ಈ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಜನರಿಗೆ ಒಂದು ನೆರಳು ಕೊಡುವಂಥ ಕೆಲಸ ಮಾಡಿದ್ದಾರೆ. ಅವರಿಗೊಂದು ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆ. ಅದೇ ರೀತಿಯಾಗಿ ನಮ್ಮ ಗಂಗಮ್ಮ ಸಮಾಜದಿಂದ ಕೂಡ ಒಂದು 2 ಬೆಂಚುಗಳನ್ನು ವ್ಯವಸ್ಥೆ ಮಾಡಿದ್ದು ಈ ಒಂದು ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ನಾಗಭೂಷಣ್ ಮತ್ತು VSSN ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಎಲ್ಲರಿಗೂ ನಮ್ಮ ಒಂದು ಸಾರ್ವಜನಿಕರ ಪರವಾಗಿ ಧನ್ಯವಾದ ಹೇಳೋದ್ರ ಮುಖಾಂತರ ಇದೇ ರೀತಿ ಅವರು ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಒಂದು ಒಳ್ಳೆಯ ಹೆಸರು ಮಾಡಲಿ, ನಗರದ ಅಭಿವೃದ್ಧಿಯಲ್ಲಿ ಹೆಚ್ಚಿನ ಒಂದು ತಮ್ಮ ಆಸಕ್ತಿಯನ್ನು ತೊಡಗಿಸಿಕೊಳ್ಳೋದ್ರ ಮುಖಾಂತರ ಪಟ್ಟಣವನ್ನು ಅಭಿವೃದ್ಧಿ ಮಾಡುವಂಥ ಒಂದು ಹೆಚ್ಚಿನ ಆಸಕ್ತಿ ವಹಿಸಲಿ ಅಂತ ಹೇಳುವುದ್ರ ಮುಖಾಂತರ ನನ್ನ 2 ಮಾತುಗಳು. ನಗರದಲ್ಲಿ ಬಹುದಿನಗಳ ಇದು ಹಳೆಯ ಬಸ್ ಸ್ಟ್ಯಾಂಡ್ ಅಂತಕ್ಕಂಥದ್ದು ಸುಮಾರು ನಮಗೆ ತಿಳಿದ ಮಟ್ಟಿಗೆ 60-70 ವರ್ಷದಿಂದನೂ ಬಸ್ಸುಗಳನ್ನು ಇಲ್ಲೇ ಸ್ಟಾಪ್ ಮಾಡ್ತಿದ್ರು. ಈಗ ಅನಿವಾರ್ಯ ಒಂದು ಆಡಳಿತ ಮಂಡಳಿ ಮತ್ತು ಯಾವುದೇ ಒಂದು ರಾಜಕೀಯ ಒತ್ತಡದಿಂದ ಬೇರೆ ಕಡೆ ವರ್ಗಾವಣೆ ಆಯಿತು. ಇಲ್ಲೆಲ್ಲ ಸಾಲಕ್ಕೆ ಬೇವಿನ ಮರಗಳಿದ್ದವು ಹಿಂದಕ್ಕೆ. ಅವೆಲ್ಲ ಮರಗಳನ್ನು ಕಡಿದ ನಂತರ ಇಲ್ಲಿಯ ಸುತ್ತಮುತ್ತಲಿನ ಹಳ್ಳಿಯ ತಾಯಂದಿರು ಮತ್ತು ಮುದ್ದು ಮಕ್ಕಳು ಪ್ರಯಾಣ ಮಾಡಬೇಕಾದ್ರೆ ಭಾಳ ಒಂದು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಅಂಥ ಒಂದು ನಿಟ್ಟಿನಲ್ಲಿ ನಮ್ಮ ಸಮಾಜದ ವತಿಯಿಂದ ಮತ್ತು VSSN ಸೊಸೈಟಿ ವತಿಯಿಂದ ಒಂದು ಬೆಂಚುಗಳನ್ನು ಹಾಕಿ ಮತ್ತು ಅವರಿಗೆ ಬರ್ತಕ್ಕಂಥ ತಾಯಂದಿರಿಗೆ ಮುದ್ದು ಮಕ್ಕಳಿಗೆ ನೆರಳು ಮಾಡ್ತಕ್ಕಂಥ ಒಂದು ವಿಚಾರವನ್ನು ಇದು ಬ್ಯಾಂಕಿನ ಅಧ್ಯಕ್ಷರಾದಂಥ ನಾಗಭೂಷಣ ಬಾರ್ಕಿರವರು ಮತ್ತು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಒಂದು ನಿರ್ಣಯವನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅವರಿಗೆ ಆ ಒಂದು ಬ್ಯಾಂಕಿಗೆ ನನ್ನ ಮಸ್ಕಿಯ ಸಾರ್ವಜನಿಕರು ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನರ ಪರವಾಗಿ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಿದ್ದೇನೆ. ಮತ್ತು ಈಗಾಗಲೇ ಇನ್ನೂ ಆಸಕ್ತಿ ವಹಿಸಿಕೊಂಡು ಬಸ್ಸನ್ನು ಯಾವತ್ತೂ ಇಲ್ಲೇ ಸ್ಟಾಪ್ ಮಾಡೋದು ಯೋಗ್ಯ. ಯಾಕಂದರೆ ಬೇರೆ ಕಡೆಗೆ ಮಾಡಿದ್ರು ಅದು ಸರಿಯಾದಂಥ ನಿರ್ಧಾರ ಅಲ್ಲ. ಯಾಕಂದರೆ ಈ ಒಂದು ಹಳೆಯ ಬಸ್ ಸ್ಟ್ಯಾಂಡು ಇಡೀ ಒಂದು ಊರಿಗೆ ಮಧ್ಯಪ್ರದೇಶದಲ್ಲಿ ಮಧ್ಯಭಾಗದಲ್ಲಿದೆ. ಮಧ್ಯಭಾಗದಲ್ಲಿ ಕೇಸಿ ಇಲ್ಲೇ ಒಂದು ಹೆಚ್ಚಿನ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಮಾಡಿ ಬಂದೋಬಸ್ತನ್ನು ಹಾಕಿ ಇಲ್ಲೇ ನಡಕ್ಕೆ ಬಸ್ಸು ಮತ್ತು ಟೆಂಪೋಗಳು ಅವು ಇವು ನಿಂದಿರಲಾರ್ದಂಗೆ ಒಂದು ವ್ಯವಸ್ಥೆಯನ್ನು ಕೂಡ ಪೊಲೀಸ್ ಇಲಾಖೆಯವರು ಮಾಡಬೇಕಂತೇಳಿ ಈ ಒಂದು ಮುಖಾಂತರ ನಾನು ಪೊಲೀಸ್ ಇಲಾಖೆಯವ್ರಿಗೆ ಕೂಡ ಕೇಳಿಕೊಳ್ತಿದ್ದೇನೆ. ಅದಕ್ಕಾಗಿ ಸೊಸೈಟಿಯ ಎಲ್ಲ ಆಡಳಿತ ಮಂಡಳಕ್ಕೂ ಮತ್ತು ನಮ್ಮ ಸಮಾಜದ ಪರವಾಗಿ ನಾನು ಅಭಿನಂದನೆಗಳು. ಇವತ್ತು ಕೃಷಿ ಪತ್ತಿನ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದಂಥ ನಾಗಭೂಷಣ್ ಬಾರೇಕರ್ ಮತ್ತು ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಆಡಳಿತ ಮಂಡಳಿ ಇವರ ಮುಖಾಂತರ ಈ ಒಂದು ಬಸ್ ನಿಲ್ದಾಣದಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ, ವೃದ್ಧರಿಗೆ ಪ್ರಯಾಣ ಬೆಳೆಸುವುದಕ್ಕಾಗಿ ಅವರು ಕುಳಿತುಕೊಳ್ಳಲು ಆಸನಗಳ ವ್ಯವಸ್ಥೆಯಾಗಿ ಬೆಂಚ್ಗಳನ್ನು ಹಾಕಿದ್ದಾರೆ. ಇಂಥ ಸಮಾಜ ಸೇವೆ ಮಾಡ್ತಕ್ಕಂಥ ಯಾರೇ ಇರಲಿ, ಇವತ್ತು ನಾಗಭೂಷಣ ಬಾರಿಕರಾಗಲಿ ಯಾರೇ ಇರಲಿ, ಅವ್ರನ್ನ ಬೆಂಚ್ ತಟ್ಟತಕ್ಕಂಥದ್ದು, ಅವರಿಗೆ ನಾವು ಬೆಂಬಲವನ್ನು ಸೂಚಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಎಲ್ಲರೂ ಮಾಡಬೇಕಾಗಿದೆ. ಈ ಕಾರಣಕ್ಕಾಗಿ ಸಮಾಜದ ಮುಖ್ಯವಾಗಿ ಎಲ್ಲರೂ ತಾವೆಲ್ಲರೂ ಬರಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಮತದ ಸಮಾಜದ ಪರವಾಗಿ 2 ಬೆಂಚುಗಳು ಮತ್ತು ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ಗಳ ವತಿಯಿಂದ 2 ಬೆಂಚುಗಳನ್ನು ಇವತ್ತು ಹಾಕಿ ವ್ಯವಸ್ಥೆ ಈ ಪ್ಲಾಂಟ್ಗೆ ಮಾಡಿದ್ದಾರೆ. ಅವರಿಗೂ ನಮ್ಮೆಲ್ಲರ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ.